ಇಲ್ಲಿ ನಾಗರ ಪಂಚಮಿ ಇಲ್ಲಿ ನಮ್ಮ ಮಂಗಳೂರು ಉಡುಪಿ ತುಳುನಾಡು ಕಡೆ ನಾಗರ ಪಂಚಮಿ ದಿವಸ ಇದು ಮಾಡ್ತಾರೆ ಗೈಸ್. ಎಂತ ಹಳದಿ ಎಲೆ ಇದೆಯಲ್ಲ, ಅರಿಶಿನ ಎಲೆ ನೋಡಿ. ಇದು ಅರಶಿನ ಎಲೆ, ಇದು ಕಡುಬು ಮಂಜೋಳ ಇರುತ್ತೆ ಗಟ್ಟಿ ಅಂತ ಹೇಳ್ತೇವೆ ನಾವು ತುಳುವಲ್ಲಿ. ಅದು ಭಾರಿ ಇದು ಸ್ವೀಟ್ ಇದೆ, ಕೆಲವು ಚಪ್ಪೆ ಇದೆ, ಕೆಲವು ಸ್ವೀಟ್ ಇದೆ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ವಿತ್ ಪ್ರಾರ್ಸನ್ ಚಾನಲ್ಗೆ. ವೆಲ್ಕಮ್ ಬ್ಯಾಕ್. ಸೊ ನಾನು ಇವತ್ತು ಬಂದಿದ್ದಷ್ಟೇ ಬ್ಯಾಂಗ್ಳೂರಿಂದ. ಸೊ ಇವತ್ತು ನಾಗರ ಪಂಚಮಿ ಗೈಸ್. ಸೊ ನಾಗರ ಪಂಚಮಿ ಹೇಗೆಲ್ಲ ಮಾಡ್ತಾರೆ ನಮ್ಮ ತುಳುನಾಡಲ್ಲಿ, ನಮ್ಮ ತುಳುನಾಡಿನ ಕಲ್ಚರ್ ಆಗಲಿ, ಈ ತುಳುನಾಡಲ್ಲಿ ಹೇಗೆಲ್ಲ ಆಚರಿಸ್ತಾರೆ ಈ ನಾಗರ ಪಂಚಮಿಯನ್ನು, ಅದು ಬೇರೆ. ಈ ಸಲ ಏನಾಗಿದೆ ಅಂದರೆ ಸಂಕ್ರಮಣ ಮತ್ತು ನಾಗರ ಪಂಚಮಿ ಒಟ್ಟಿಗೆ ಬಂದಿದೆ. ಸೊ ಅದು ಎರಡದ್ದು ಸೆಲೆಬ್ರೇಷನ್ ಅಂದರೆ ಅದನ್ನು ಆಚರಿಸ್ತಾರೆ ಇಲ್ಲಿ. ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ, ನಾಗರ ಪಂಚಮಿ ಯಾವ ಥರ ಮಾಡ್ತಾರೆ ಇಲ್ಲಿ ನಮ್ಮ ಮಂಗಳೂರು ತುಳುನಾಡು ಕಡೆ. ಸೊ ಹಾಗೆ ನೈಟು ಸಂಕ್ರಮಣ ಇದೆ, ಆ ನೈಟ್ ದೈವಾರಾಧನೆ ಬಗ್ಗೆಯೂ ಒಂದು ಪೂಜೆ ಎಲ್ಲ ಮಾಡ್ತಾರೆ. ಸೊ ಅದನ್ನೆಲ್ಲ ನಿಮಗೆ ಎಲ್ಲ ತೋರಿಸಿಕೊಡ್ತೀನಿ. ಸೊ ಬನ್ನಿ ಗೈಸ್, ನಮ್ಮ ತುಳುನಾಡಿನ ಮಣ್ಣಿನ ವಿಡಿಯೋ ಒಂದು ಮಾಡುವ. ಲೆಟ್ಸ್ ಸ್ಟಾರ್ಟ್ ವಿಡಿಯೋ ಗೈಸ್. ಇಲ್ಲಿ ನಾಗರ ಪಂಚಮಿ ಇಲ್ಲಿ ನಮ್ಮ ಮಂಗಳೂರು ಉಡುಪಿ ತುಳುನಾಡು ಕಡೆ ನಾಗರ ಪಂಚಮಿ ದಿವಸ ಇದು ಮಾಡ್ತಾರೆ ಗೈಸ್. ಎಂತ ಹಳದಿ ಎಲೆ ಇದೆಯಲ್ಲ, ಹಳದಿದ್ದು ಇದು ಅದರದ ಎಲೆಯಲ್ಲಿ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ ಇದು ಮಾಡ್ತಾರೆ, ಕಡುಬು ಮಾಡ್ತಾರೆ. ಅರಿಶಿನ ಎಲೆ ಇದು ಮಾಡ್ತಾರೆ ಕಡುಬು. ಅದು ತೋರಿಸಿ ನೋಡಿ, ನಾನು ನಿನ್ನೆ ಇರಲಿಲ್ಲ, ಇದ್ರದ್ದು ಪ್ರೊಸೆಸ್ ಎಲ್ಲ ಹೇಳ್ತಿದ್ದೆ ನೋಡಿ. ಇದು ಅರಶಿನ ಎಲೆ, ಇದು ಕಡುಬು ಮಂಜೋಳ ಇರುತ್ತೆ ಗಟ್ಟಿ ಅಂತ ಹೇಳ್ತೇವೆ ನಾವು ತುಳುವಲ್ಲಿ. ಅದು ಭಾರಿ ಇದು ಸ್ವೀಟ್ ಇದೆ, ಕೆಲವು ಚಪ್ಪೆ ಇದೆ, ಕೆಲವು ಸ್ವೀಟ್ ಇದೆ. ಸೊ ಇದು ಒಳ್ಳೆ ಆಗ್ತದೆ, ಇದೊಂದು ತಿನ್ನೋಕ್ಕಂತ ಈ ನಾಗರ ಪಂಚಮಿಗೆ ಅಂತಲೇ. ಅಂದರೆ ಆ ನಾಗರ ಪಂಚಮಿ ಯಾವಾಗ ಇರುತ್ತೆ ಆ ಟೈಮಲ್ಲಿ ಇದು ಮಾಡ್ತಾರೆ. ಪ್ರತಿಯೊಬ್ಬರ ಮನೆಯಲ್ಲಿ ಇದೇ ಇರುತ್ತೆ, ಆಲ್ಮೋಸ್ಟ್ ಅಲ್ಲ, ಎಲ್ಲ ಮನೆಯಲ್ಲಿ ಇದೇ ಇರುತ್ತೆ. ಭಾರಿ ಒಳ್ಳೆ ಆಗುತ್ತೆ ಇದು ನಾಗರ ಪಂಚಮಿ ದಿವಸ. ಸೊ ಹಾಗೆ ಇದು ಬೆಳಗ್ಗೆ ತಿಂಡಿ ಆದರೆ ನೆಕ್ಸ್ಟ್ ಅಲ್ಲಿ ನಾಗರಕಟ್ಟೆಯಲ್ಲಿ ಏನೆಲ್ಲ ಪೂಜೆ ಇದೆ ಅದನ್ನೆಲ್ಲ ನಿಮಗೆ ತೋರಿಸ್ತೇನೆ. ಮತ್ತು ಗೈಸ್, ನಮ್ಮ ತುಳುನಾಡಲ್ಲಿ ಒಂದು ಮೇಯ್ನ್ ಏನಂದರೆ ಗೈಸ್, ನಮ್ಮ ದೈವಾರಾಧನೆ ಮತ್ತು ನಾಗರಾಧನೆಗೆ ತುಂಬ ಮಹತ್ವ ಇದೆ ಗೈಸ್. ತುಂಬ ಅಂದರೆ ತುಂಬ ನಂಬ್ತಾರೆ. ಏನಿಲ್ಲ ಅಂದರೂ ಏನು ಈಗ ಬಾಕಿದೇನು ನಂಬಿಲ್ಲ ಅಂದರು ದೈವಾರಾಧನೆ ಮತ್ತು ನಾಗರಾಧನೆ ತುಂಬ ನಂಬ್ತಾರೆ ಈ ತುಳುನಾಡಲ್ಲಿ. ಹಾಗೆ ಸೊ ಅದನ್ನು ನಾವು ಪೂಜಿಸುವ ಟೈಮ್ ಆಗಿ ಒಳ್ಳೆ ನಿಷ್ಠೆಯಿಂದ ಅದನ್ನು ಏನು ವೃತ ಎಲ್ಲ ಇದೆ ಅದನ್ನೆಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮಾಡ್ತಾರೆ. ಸೊ ಅದೇ ಒಂದು ನಮ್ಮದು ತುಳುನಾಡಿನ ಒಂದು ವಿಶೇಷ. ಎಷ್ಟು ದೇವರಿಗೆಲ್ಲ ಎಷ್ಟು ಮಹತ್ವ ಕೊಡ್ತೀವಿ, ಅದೇ ರೀತಿ ನಾಗದೇವರಿಗೆ ತುಂಬ ಮಹತ್ವ ಕೊಡ್ತೇವೆ. ಸೊ ಅದು ಯಾವ ರೀತಿ ಎಲ್ಲ ಪೂಜೆ ನಡೀತದೆ, ಎಲ್ಲಿ ನಡೀತದೆ, ಒಬ್ಬೊಬ್ರದ್ದು ಎಲ್ಲೆಲ್ಲಿದೆ, ಒಂದೊಂದು ಫ್ಯಾಮಿಲಿದು ಥರ ಇದೆ. ಈಗ ಒಂದೊಂದು ಫ್ಯಾಮಿಲಿಯಿಂದ ಒಂದೊಂದು ಕಡೆಯೆಲ್ಲ ಇರುತ್ತೆ, ಇಲ್ಲದ್ರೆ ಅಂದರೆ ಈ ಒಂದು ಟೆಂಪಲ್ ಥರ ಅಲ್ಲೆಲ್ಲ ಹೋಗ್ತಾರೆ, ಆ ಥರನೆಲ್ಲ ಇರುತ್ತೆ. ಹಾಲಿನ ಅಭಿಷೇಕ ಎಲ್ಲ ಮಾಡಿಕೊಂಡು ದೇವರಿಗೆ ಅದನ್ನೆಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಎಲ್ಲ ತೋರಿಸ್ತೀನಿ ಯಾವ ರೀತಿ ಎಲ್ಲ ಮಾಡ್ತಾರೆ ಅಂತ. ಸೊ ಗೈಸ್, ನಾವು ಈಗ ಹೊರಟು ಇಲ್ಲಿಂದ ಮನೆಯಿಂದ. ಸೊ ಅಲ್ಲಿ ಈಗ ಅಲ್ಲೆಲ್ಲ ರೆಡಿ ಆಗಿದೆ ಅಂತಲ್ಲಿ. ಈಗ ಒಂದು ಟೈಮ್ ಹೇಳಿದ್ದಾರೆ, ಅಲ್ಲಿಗೆ ಹೋಗಬೇಕು. ಸೊ ಅಪ್ಪ ಅಲ್ಲಿದ್ದಾರೆ, ಈಗ ಅಪ್ಪ ನಾನು ಹೊರಟಿದ್ದು. ಸೊ ಬನ್ನಿ ಗೈಸ್, ಅಲ್ಲಿ ಹೋಗುವ. ಅಲ್ಲಿ ಹೋಗಿ ಹೇಗೆಲ್ಲ ಇದೆ ಏನೆಲ್ಲ ಇದೆ ಏನೆಲ್ಲ ತೋರಿಸ್ತೇನೆ, ಬನ್ನಿ. ಚಲೋ ನಮ್ಮದಲ್ಲಿ ನಾಗಬನಕ್ಕೆ ಹಾಲು ಹಾಕೋದಿಲ್ಲ ಗೈಸ್, ಅಲ್ಲಿ ಹಾಕ್ತಿದ್ದಾರೆ, ಸಂಕಲ್ಪ ಎಲ್ಲ ಹಾಕ್ತಿದೆ. ಸೊ ಬನ್ನಿ ಎಲ್ಲ ತೋರಿಸೋ ನಿಮಗೆ.
ಕಲ್ಪನೆಗೆ ಬನ್ನಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಮಃ ಶಿವಾಯ. ಗೈಸ್ ಪೂಜೆ ಎಲ್ಲ ಆಯಿತು ಗೈಸ್. ಎಷ್ಟೊತ್ತಾಯ್ತು, ಒಂದು 1.5 hour ಇತ್ತು ಪೂಜೆ. ಸೊ ಪೂಜೆ ಎಲ್ಲ ಆಯಿತು, ಪ್ರಸಾದ ಎಲ್ಲ ತೊಗೊಂಡ್ವಿ, ಹಣ್ಣು ಕಾಯಿ ಇತ್ತು ನಮ್ಮದು. ಸೊ ಪೂಜೆ ಎಲ್ಲ ಒಳ್ಳೆಯ ರೀತಿಯಲ್ಲಿ ಆಗಿದೆ. ಸೊ ನನ್ನ ತಮ್ಮ ಇದ್ದಾನೆ ಇಲ್ಲಿ, ನಾವು ಒಟ್ಟಿಗೆ ಹೋಗಿದ್ದು ಎಲ್ಲ ಗಾಡಿಯಲ್ಲಿ. ನಾವು ಸ್ವಲ್ಪ ಬರುವಾಗ ಒಂದು 5 minutes ಲೇಟ್ ಆಗಿದೆ ಅಷ್ಟೇ, ಸಂಕಲ್ಪ ಎಲ್ಲ ಆಗ್ತಿತ್ತು. ಸೊ ಪೂಜೆ ಎಲ್ಲ ಒಳ್ಳೆಯದಾಗಿದೆ. ಸೊ ಇನ್ನು ಫಲಾರ ಇದೆ, ಫಲಾರ ಎಲ್ಲ ಮಾಡಿ ಹೋಗೋದು. ಸೊ ಬನ್ನಿ 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 ಫಲಾರ. ಸೊ ಎಲ್ಲ ಫಲಾರ ಎಲ್ಲ ತೊಗೋತಿದ್ದಾರೆ ಎಲ್ಲ. ಗೈಸ್ ನಾವೆಲ್ಲ ಪೂಜೆ ಎಲ್ಲ ಆಗಿ ಇಲ್ಲಿ ಮನೆಗೆ ಬಂದೆ ಗೈಸ್. ಹತ್ತ ದಾರಿಯಲ್ಲಿ ಅದೊಂದು ಹುಳವಿತ್ತು ಕಣ್ಣಿಗೆ. ಸೊ ಹಾಗೆ ಎಲ್ಲ ಬಂದು ಮನೆಗೆ ಈಗ ಇನ್ನು ಸಂಜೆ ಸಂಕ್ರಾಂತಿ ಪೂಜೆ ಎಲ್ಲ ಇದೆ, ಅಲ್ಲಿ ಸಂಜೆ ಇನ್ನು ತೋರಿಸ್ತೀನಿ ಏನಿದ್ರು. ಇವತ್ತಿದು ಈಗದ್ದು ನಾಗ ಪೂಜೆ ತಂಬಿಲದ್ದು ಇದೆ. ಸೊ ಸಂಜೆದ್ದೆಲ್ಲ ನಾನು ಆಮೇಲೆ ಹಾಕ್ತೀನಿ, ಈಗ ಹಾಕ್ತೀನಿ ನೋಡಿ ಆಮೇಲೆ ಇದ್ರಿ ಸಂಜೆ. ಗೈಸ್ ನಮಸ್ತೆ ಎಲ್ರಿಗೂ. ಸೊ ಸಂಜೆ ಈಗ ಅಲ್ಲಿ ಮನೆಯಲ್ಲಿ ಪೂಜೆ ಇದೆ ಅಜ್ಜಿ ಮನೆಯಲ್ಲಿ. ಸೊ ಈಗ ಅಜ್ಜಿ ಮನೆಯಲ್ಲಿ ಹೋಗಿ ಅಲ್ಲಿದ್ದೆಲ್ಲ ಪೂಜೆದೆಲ್ಲ ಏನೆಲ್ಲ ಇದೆಲ್ಲ ನಿಮಗೆ ತೋರಿಸ್ತೀನಿ. ಸಂಕ್ರಮಣ ಅದೇ. ಸೊ ಬನ್ನಿ ಅಲ್ಲಿ ಹೋಗುವ, ಎಲ್ಲ ತೋರಿಸುವ, ನಿಮಗೆ ತೋರಿಸ್ತೀನಿ. ಬನ್ನಿ 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 ಚಲೋ ಹಲೋ ಹಲೋ ಹಲೋ. ಈಗ ನಾವು ಮನೆಗೆ ಬಂದಿದ್ದೇವೆ ಗೈಸ್. ಕೊರ್ಲೆ ಗೈಸ್, ನಾವೀಗ ಅಲ್ಲಿ ಒಂದು ಕೈ ಮುಗಿದು ಅಲ್ಲಿ ದೀಪ ಇಟ್ಟು ಬರುವ. ಕಲ್ಲ ಥರ ಜಾಗದೊಂದಿದೆ, ಅಲ್ಲಿ ಒಂದು ಕ್ಲೀನ್ ಮಾಡಿ. ಒಂದು ಕೊಡಪಾನ ಇದೆ ಕೈಯಲ್ಲಿ, ಅದು ನೀರು ಹಾಕ್ಲಿಕ್ಕೆ. ಮಳೆ ಸ್ಟಾರ್ಟ್ ಆಯಿತು, ಹನಿ ಹನಿ ಫುಲ್ಲು ಫೋಗು ಫೋಗು. ಇಲ್ಲಿ ಮೊನ್ನೆ ನಟ್ಟೆ ಆಗಿದೆ ಮೇಲೆ. ಬನ್ನಿ ಗೈಸ್, ಇಲ್ಲಿ ತೋರಿಸ್ತೀನಿ. ಇಲ್ಲಿ ಇರೋದು ನಮ್ಮದು ದೈವ ಪಂಜುರ್ಲಿ ಗುಳಿಗದು ಆಶ್ರಮ, ನೀವು ನೋಡಿರ್ಬೋದು ನೋಡಿ. ಅದು ಮಳೆ ಅಲ್ಲ, ಹುಲ್ಲು ಬಂದಿದೆ. ಮಳೆ ಸ್ಟಾರ್ಟ್ ಆಗಿದೆ. ಪೂರ್ತಿ ಗುಡ್ಡ. ಗೈಸ್ ಇಲ್ಲಿ ದೀಪ ಎಲ್ಲ ಇಟ್ಟಾಯ್ತು ಗೈಸ್. ಈಗ ಇನ್ನು ಅಲ್ಲಿ ಹೋಗ್ಬೇಕು ಇನ್ನೊಂದು ಕಡೆ. ಸೊ ಮಳೆ ಜೋರು ಬಂತಲ್ಲ, ತಮ್ಮ ಛತ್ರ ತಗೊಂಡು ಬಂದ. ಸೊ ಈಗ ಹಿಡ್ಕೊಂಡು ಹೋಗ್ತಾರೆ. ಈಗ ಮಳೆ ಸ್ವಲ್ಪ ನಿಲ್ತು. ಸೊ ಗೈಸ್ ನಾವು ಅಲ್ಲಿ ನೋಡಿ ಗೈಸ್, ಕಾಡದು ಫುಲ್ಲು ಫಾಗ್. ಆ ಕಡೆ ಫುಲ್ ಕಾಡು ಗೈಸ್, ಇದೆಲ್ಲ ಕಾಡು. ಅಲ್ಲಿಂದ ಒಂದು ದಾರಿ ಇದೆ ಆ ಕಡೆ ಹೋಗ್ಲಿಕ್ಕೆ. ಈ ದಾರಿ ಒಂದು ಕಾಣಿಸ್ತಿದೆಯಲ್ಲ, ಇದು ಆ ದಾರಿ ಹೋಗ್ಲಿಕ್ಕಿದೆ. ಆ ಕಡೆ ಕಳಸ ಅಂತ ಊರಿದೆ ಅಲ್ಲ, ಆ ಕಡೆ ಕಳಸ ಅಂದರೆ ಆ ಕಳಸ ಅಲ್ಲ, ಇಲ್ಲಿ ನಮ್ಮದೇ ಕಳಸ. ಮೇಲೆ ಹೋಗ್ಬೇಕು, ಫುಲ್ಲು ಫಾಗ್. ಇದು ಮನೆ ನಮ್ಮದು, ಅಜ್ಜಿ ಮನೆ. ಇಲ್ಲಿ ಚಿಕ್ಕಪ್ಪ ಎಲ್ಲ ಇರೋದು. ಸೊ ಇಲ್ಲೇ ಎಲ್ಲ ನಮ್ಮದು. ಈಗ ಹೋಗಿದ್ದು ನಾವು ಜಾಗದ ಗೈಸ್ ಅದು. ಕತ್ತಿ ಮತ್ತು ತೆಂಗಿನಕಾಯಿ ಅಂತ ತಗೊಂಡು ಹೋಗುವ. ಅಲ್ಲಿ ಹೋಗೋದು ಮಲ್ಪಲೀರ್. ನನ್ನ ಅಪ್ಪ ಇದ್ದಾರೆ, ಅಪ್ಪ ಹೂವೆಲ್ಲ ತೊಗೊಂಡಿದ್ದಾರೆ. ಹೂವು ಎಣ್ಣೆ ಎಲ್ಲ. ನಾನು ತೆಂಗಿನಕಾಯಿ ಎಲ್ಲ ಹಿಡ್ಕೊಂಡಿದ್ದೀನಿ. ಮಳೆ ಇನ್ನೂ ಜೋರು ಬರುವ ಸಾಧ್ಯತೆ ಇದೆ. ಫುಲ್ಲು ಮೋಡ ಇದಾಗಿದೆ, ಮೋಡ ಕವಿದ ವಾತಾವರಣ. ಒಂದೇ ನಿಮಿಷಕ್ಕೆ ನಾನು ಟಾರ್ಚ್ ಆನ್ ಮಾಡ್ತೀನಿ. ಈಗ ಪರ್ಫೆಕ್ಟ್. ಸೊ ಚಲೋ ಗೈಸ್, ಚಲೋ. ಲಾಸ್ಟ್ ಟೈಮ್ ಇಲ್ಲಿ ನಮ್ಮದು ತಂಬಿಲೆಲ್ಲ ಇರೋ ದಿವಸ, ಇಲ್ಲಿ ತಂಬಿಲೆಲ್ಲ ಇರೋ ದಿವಸ ಎಲ್ಲ ಕ್ಲೀನ್ ಮಾಡಿದ್ವಿ. ಈಗ ಮಳೆ ಅಲ್ಲ ಗೈಸ್, ಎಂತ ಮಾಡಲಿಕ್ಕೆ ಆಗಲ್ಲ. ಫುಲ್ಲು ಇದಾಗಿದೆ, ಹುಲ್ಲು ಬೆಳೆದಿದೆ.
ಇಲ್ಲಿ ವೆರಿ ಚೆನ್ನಾಗಿದೆ ಗೈಸ್. ಇಲ್ಲೆಲ್ಲ ರೆಡಿ ಆಗ್ತಿದೆ ಗೈಸ್ ಈಗ ಪೂಜೆಗೆ. ಟಾರ್ಚ್ ಆನ್ ಮಾಡ್ತೀವಿ, ಅದೇನೋ ಡಿಸೇಬಲ್ ಆಗಿ ಟಾರ್ಚ್ ಆಫ್ ಆಗ್ತಿದೆ ಸಡನ್ ಯಾಕಂತ ಗೊತ್ತಿಲ್ಲ. ಚಾಮುಂಡೇಶ್ವರಿ ಸೊ ಪೂಜೆ ಎಲ್ಲ ಆಯಿತು. ಒಳಗಡೆ ಪೂಜೆ ಇದೆ, ಒಳಗಡೆ ಪೂಜೆ ಆದಮೇಲೆ ಆಯಿತು. ಮುಗಿತು. ಕರೆಂಟ್ ಹೋಯ್ತು, ಕರೆಂಟ್ ಹೋಗಿ ಬಾರಿ ಕಷ್ಟ, ಮಳೆ ಬರ್ತಿದೆಯಲ್ಲ. ಇಲ್ಲೊಂದು ಪೂಜೆ ಇದೆ ಇನ್ನು. ಪೂಜೆ ಎಲ್ಲ ಮುಗೀತು, ಈಗ ವಾಪಸ್ ಮನೆಗೆ ಹೋಗೋ ಸಮಯ. ಸೊ ನಾವೀಗ ಮನೆಗೆ ಹೊರಡ್ತಿದ್ದೇವೆ. ಸೊ ಟೈಮ್ ಆಯಿತು, ಆಲ್ರೆಡಿ 7:30 ಆಗ್ತಾ ಬಂತು, ನೈಟ್ ಆಯಿತು. ಈಗ ಮಳೆಯನ್ನು ಸ್ವಲ್ಪ ನಿಂತಿದೆ, ಈಗಲೇ ಹೊರಡೋದು. ಸೊ ಇವತ್ತಿದು ನಾಗರ ಪಂಚಮಿ ಆ್ಯಂಡ್ ಈ ಸಂಕ್ರಮಣದ್ದು ನಿಮಗೆ ಪೂಜೆ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ಸೊ ನಾನೊಂದು ನೆಕ್ಸ್ಟ್ ಮಂತಿನ ಒಂದು ಚಾಲೆಂಜ್ ಥರ ಮಾಡ್ತೀನಿ, ಅಂದರೆ 90 days ಚಾಲೆಂಜ್ ಥರ ಮಾಡಿ 90 days ಚಾಲೆಂಜ್ ಮಾಡುವಂತಿದ್ದೀನಿ. ನೋಡುವ ಆಗುತ್ತಾ ಇಲ್ವ ಅಂತ ನೋಡಬೇಕು, ನಾನು ಟೈಮಿಗೆ ಮ್ಯಾಚ್ ಆಗಬೇಕು ಏನಂತ. ಸೊ ಗೈಸ್ ಸಿಗುವ ನೆಕ್ಸ್ಟ್ ವಾಗಲ್ಲಿ, ಅಲ್ಲಿವರೆಗೂ ಬಾಯ್ ಬಾಯ್.